ಇನ್ನು ಸಿಎಂ ಸಿದ್ದರಾಮಯ್ಯನವರ ರಾಮಜಪಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ. ಸಿಎಂ ಒಂದೊಂದು ಬಾರಿ ಒಂದೊಂದು ಹೇಳಿಕೆ, ಅದನ್ನ ಈಗ ಹೇಳ್ತಾ ಇದ್ನಲ್ಲ, ಅದನ್ನ ಬಿಜೆಪಿಯವರು ಕೂಡ ಅದನ್ನು ಹೇಳಿದ್ದಾರೆ. ಸಿಎಂ ಸಲಹೆಗಾರರೇ ಸರಿ ಇಲ್ಲ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ಸಿಗರು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ ಅಂತ ಪ್ರತಾಪ್ ಸಿಂಹ ಅವರ ಸಲಹೆ. ಪ್ರಾಯಶ್ಚಿತ್ತ. ಸಿದ್ದರಾಮಯ್ಯನವರು ಕೂಡ ರಾಮಭಕ್ತರೇ. ಈಶ್ವರಪ್ಪನವರು ಪ್ರಶಂಸೆಯನ್ನ ಮಾಡಿದ್ದಾರೆ. ಇದು ವ್ಯಂಗ್ಯವಾಗಿ ಪ್ರಶಂಸೆನ ಅಥವಾ ಬೇರೆ ರೀತಿಯಲ್ಲಿ ಪ್ರಶಂಸೆ ಗೊತ್ತಿಲ್ಲ. ನೋಡೋಣ ಯಾವ ರೀತಿಯಾಗಿ ಬಿಜೆಪಿಗರು ರಾಮಜಪಕ್ಕೆ, ಸಿದ್ದರಾಮಯ್ಯನವರ ರಾಮಜಪಕ್ಕೆ ವ್ಯಂಗ್ಯವಾಡಿದ್ದಾರೆ ಅನ್ನೋದನ್ನ ನೋಡೋಣ. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ, ಅದಕ್ಕೆ ಯಾವ ಆಧಾರ ಇಲ್ಲ. ರಾಮ ಒಬ್ಬ ಇದ್ದ ಅನ್ನೋದಕ್ಕೆ ಅಥವಾ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಯಾವುದೋ ಆಧಾರಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದ್ದಕ್ಕಾಗಿ ಆ ಪಾಪವನ್ನು ತೊಳ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಅವರ ಪಕ್ಷದ ಪರವಾಗಿ ಅವ್ರು ಹೋಗಿ ಬಂದರೆ, ಅವ್ರ ಬೆಂಬಲಿಗರು ಹೋಗಿ ಬಂದರೆ ಖಂಡಿತ ನಾವು ಅದನ್ನು ಸ್ವಾಗತಿಸ್ತೀವಿ. ಅವ್ರಿಗೆ ಭಾಳಷ್ಟು ಜನ ಅಡ್ವೈಸರ್ ಇದ್ದಾರೆ. ಭಾಳಷ್ಟು ಅಡ್ವೈಸರ್ ಆಗಿದ್ದು ಸಮಸ್ಯೆ ಆಗಿದೆ. 8 ದಿವಸ ಒಬ್ಬೊಬ್ಬರು ಅಡ್ವೈಸ್ ತೊಗೊಂಡು ಒಂದೊಂದು ಥರ ಹೇಳ್ತಾರೆ. ಫಸ್ಟ್ ಅವ್ರು ನೀವು ನಿರಾಕರಣೆ ಮಾಡಿಬಿಡ್ರಿ ಅಂತಂದರು, ಬರಲ್ಲ ಅಂದರು. ಮತ್ತಾರು ಹೇಳಿದ್ರು ಹಿಂಗೆಲ್ಲ ಮಾಡಿಬಿಟ್ರೆ ಲೋಕಸಭಾದಲ್ಲಿ ಹಿನ್ನಡೆ ಆಗುತ್ತೆ, ಹಿಂದೂಗಳು ಓಟ್ ಬಿಡಲ್ಲ. ನಾನು ಹಿಂದೂ, ನನ್ನ ಹೆಸರಲ್ಲೂ ರಾಮ ಇದೆ, ನಾವು ರಾಮನ ಪೂಜೆ ಮಾಡ್ತೀವಿ ಅಂದರು. ಆಮೇಲೆ ನೀವು ಅಯೋಧ್ಯೆಗೆ ಹೋಗಲ್ಲ ಅಂದಿದ್ದೆ ಒಂದು ದೊಡ್ಡ ಮಿಸ್ಟೇಕ್ ಅಂದಕ್ಕೆ ಆಯ್ತು ಆಮೇಲೆ ಹೋಗ್ತೇನೆ ಅಂದರು. 22ರವರೆಗೂ ನೋಡ್ತಾ ಇರಿ ನೀವು. ದ್ವಂದ್ವ ನಿಲುವು ಅಲ್ಲ, ಎರಡಾದರೆ ದ್ವಂದ್ವ ಅನ್ಬೋದಪ್ಪ. ಹಲವಾರು ಇದ್ರೆ ಏನು ಹೇಳ್ತೀಯ? ಒಂದು ಕಾಂಗ್ರೆಸ್ ಪಕ್ಷ ಇದೆ, ಒಂದು ಪೊಲಿಟಿಕಲ್ ಪಾರ್ಟಿ, ಅವರು ರಾಜಕಾರಣದಲ್ಲಿ ಅವರು ಟೀಕೆ ಮಾಡಲೇಬೇಕು. ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಅವ್ರು ಎಷ್ಟು ಬೇಕಾದ್ರೂ ಟೀಕೆ ಮಾಡಲಿ. ನಾನು ಖಂಡಿತ ಇದನ್ನು ನಾನಂತೂ ರಾಜಕಾರಣಕ್ಕೆ ಬಳಸೋಕ್ಕೆ ಇಷ್ಟಪಡಲ್ಲ. ಡಬಲ್ ಸ್ಟ್ಯಾಂಡರ್ಡು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಅವರೆಲ್ಲರಿಗೂ ಕೂಡ ರಾಮಭಕ್ತಿ ಜಾಗೃತಿ ಆಗಿದೆ. ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿರ್ತಾರೆ. ಕಾಂಗ್ರೆಸ್ನವ್ರಿಗೂ ಕೂಡ ಯಾರೋ ಮಿಸ್ಗೈಡ್ ಮಾಡಿರ್ತಾರೆ. ಸೊ ಇದು ಹೇಗಾಗ್ತಾ ಇದೆ ಅಂತಂದ್ರೆ, ಇಲ್ಲಿಯವರೆಗೂ ಅದು ರಾಜಕೀಯಕವಾಗಿ ಹೋಗ್ತಾ ಇತ್ತೋ ಇಲ್ವೋ ಬೇರೆ ವಿಷಯ. ಬಟ್ ಕಾಂಗ್ರೆಸ್ ಇದನ್ನ ಹೇಳಿ 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 ತಮ್ಮ ಹೇಳಿಕೆಗಳನ್ನು ಕೊಡುವ ಮೂಲಕವಾಗಿ 100% ರಾಜಕೀಯವನ್ನ ಮಾಡಾಯಿತು. ಏನು ಆಗಬಾರ್ದು ಅಂತ ಅನ್ಕೊಳ್ತಾ ಇತ್ತೋ ಕಾಂಗ್ರೆಸ್, ಅದೇ ಆಗೋಗ್ತಾ ಇದೆ. ಬಿಜೆಪಿಗೆ ಏನು ಬೇಕಾಗಿತ್ತೋ ಅದನ್ನೇ ಕಾಂಗ್ರೆಸ್ ಕೊಡ್ತಾ ಇದೆ.